ಸಮುದ್ರದ ಅಲೆಗಳ ಅಬ್ಬರದ ಹಿಂದೆ ಯಾರಿಗೂ ಕಾಣದ ಒಂದು ಮಹಾನ್ ರಹಸ್ಯ ಅಡಗಿದೆ. ಮೇಲ್ನೋಟಕ್ಕೆ ಅದೊಂದು ದೈತ್ಯಾಕಾರದ ಬೆಟ್ಟ, ಕಾಡುಗಳಿಂದ ಆವೃತವಾದ ಸಾಮಾನ್ಯ ಪ್ರದೇಶ. ಆದರೆ ಆ ಬೆಟ್ಟದ ಆಳದಲ್ಲಿ ಶತ್ರು ದೇಶಗಳ ನಿದ್ದೆಗೆಡಿಸುವಂತಹ ಜಗತ್ತಿನ ಅತ್ಯಂತ ಭೀಕರ ಆಯುಧಗಳು ಯುದ್ಧಕ್ಕಾಗಿ ಸಜ್ಜಾಗಿ ನಿಂತಿವೆ. ಗೆಳೆಯರೆ, ಇದು ಯಾವುದೇ ಹಾಲಿವುಡ್ ಸಿನಿಮಾದ ಕಾಲ್ಪನಿಕ ದೃಶ್ಯವಲ್ಲ, ಬದಲಾಗಿ ಭಾರತ ನಿರ್ಮಿಸುತ್ತಿರುವ ಅತ್ಯಂತ ರಹಸ್ಯ ಹಾಗೂ ಅಪಾಯಕಾರಿ ನೌಕಾನೆಲೆಯ ನೈಜ ಕಥೆ. ಒಮ್ಮೆ ಊಹಿಸಿಕೊಳ್ಳಿ, ಶತ್ರುವಿನ ಕಣ್ಣಿಗೆ ಮಣ್ಣೆರಚಿ ಸಮುದ್ರದ ಆಳದಿಂದಲೇ ದಿಢೀರ್ನೆ ಪ್ರತ್ಯಕ್ಷವಾಗಿ ಇಡೀ ಶತ್ರು ಪಾಳ್ಯವನ್ನೇ ಕ್ಷಣ ಮಾತ್ರದಲ್ಲಿ ಧ್ವಂಸ ಮಾಡಬಲ್ಲ ಪರಮಾಣು ಜಲಂತರ್ಗಾಮಿಗಳು ಒಂದೇ ಕಡೆ ಅಡಗಿದ್ರೆ ಹೇಗಿರ್ತದೆ? ಹೌದು, ಭವಿಷ್ಯದ ಯುದ್ಧಗಳನ್ನು ಗೆಲ್ಲುವುದು ಕೇವಲ ಆಯುಧಗಳಿಂದಲ್ಲ, ಬದಲಾಗಿ ಶತ್ರುವಿಗೆ ಕೊನೆಯವರೆಗೂ ಸುಳಿವು ಸಿಗದಂತೆ ಮಾಡುವ ರಹಸ್ಯ ಸಿದ್ಧತೆಗಳಿಂದ. ಇವತ್ತಿಗೆ ಚೀನಾದ ಅತಿ ದೊಡ್ಡ ಆತಂಕ ಭಾರತದ ಯಾವುದೋ ಹೊಸ ಯುದ್ಧ ವಿಮಾನ ಅಥವಾ ಕ್ಷಿಪಣಿಯ ಬಗ್ಗೆ ಅಲ್ಲ, ಬದಲಾಗಿ INS ವರ್ಷ ಅನ್ನೋ ಹೆಸರಿನ ಗುಪ್ತ ನೌಕಾನೆಲೆಯ ಬಗ್ಗೆ. ಗೆಳೆಯರೆ, ಆಧುನಿಕ ಯುದ್ಧ ತಂತ್ರದಲ್ಲಿ ಕಣ್ಣಿಗೆ ಕಾಣುವ ಗುರಿಗಳನ್ನು ನಾಶ ಮಾಡುವುದು ಅತ್ಯಂತ ಸುಲಭ. ಆದರೆ ಕಣ್ಣಿಗೆ ಕಾಣದ, ರೆಡಾರ್ಗಳಿಗೆ ಸಿಗದ ಶಸ್ತ್ರಾಸ್ತ್ರಗಳನ್ನು ಎದುರಿಸುವುದು ಯಾವುದೇ ಬಲಿಷ್ಠ ದೇಶಕ್ಕೂ ಅಸಾಧ್ಯವಾದ ಮಾತು. ಹಾಗೂ ನಮ್ಮ ಭಾರತೀಯ ನೌಕಾಪಡೆ ದಶಕಗಳ ಹಿಂದೆಯೇ ಈ ಸತ್ಯವನ್ನು ಅರಿತಿತ್ತು. ಹಿಂದೂ ಮಹಾಸಾಗರದಲ್ಲಿ ತನ್ನ ಪಾರುಪತ್ಯವನ್ನು ಭದ್ರಪಡಿಸಿಕೊಳ್ಳಬೇಕಾದ್ರೆ ಕೇವಲ ಹೊಸ ಜಲಂತರ್ಗಾಮಿಗಳನ್ನು ನಿರ್ಮಿಸಿದರೆ ಸಾಲದು, ಬದಲಾಗಿ ಅವುಗಳನ್ನು ಶತ್ರುವಿನ ಕಣ್ಣಿನಿಂದ ಸಂಪೂರ್ಣವಾಗಿ ಮರೆಮಾಚುವಂತಹ ಅತ್ಯಂತ ಸುರಕ್ಷಿತವಾದ ಮನೆಯೊಂದನ್ನು ನಿರ್ಮಿಸುವುದು ಅನಿವಾರ್ಯವಾಗಿತ್ತು. ಹಾಗೂ ಈ ಒಂದು ದಿಟ್ಟ ನಿರ್ಧಾರವೇ ಪ್ರಾಜೆಕ್ಟ್ ವರ್ಷ ಅನ್ನೋ ಮಹತ್ವಾಕಾಂಕ್ಷೆ ಯೋಜನೆಗೆ ಮುನ್ನಡಿ ಬರೆಯಿತು. ಗೆಳೆಯರೆ, ಸಾಮಾನ್ಯವಾಗಿ ನೌಕಾನೆಲೆಗಳು ಅಥವಾ ಬಂದರುಗಳು ತೆರೆದ ಪ್ರದೇಶದಲ್ಲಿರ್ತವೆ. ಅಲ್ಲಿ ನಿಲ್ಲುವ ಯುದ್ಧ ನೌಕೆಗಳು ಹಾಗೂ ಜಲಂತರ್ಗಾಮಿಗಳು ಶತ್ರು ದೇಶದ ಗೂಢಾಚಾರಿ ಉಪಗ್ರಹಗಳಿಗೆ, ಡ್ರೋನ್ಗಳಿಗೆ ಸುಲಭವಾಗಿ ಗೋಚರಿಸುತ್ತವೆ. ಶತ್ರುಗಳು ಅಂತರಿಕ್ಷದಿಂದಲೇ ಕುಳಿತು ನಮ್ಮ ಜಲಂತರ್ಗಾಮಿಗಳು ಎಲ್ಲೆಲ್ಲಿವೆ, ಯಾವಾಗ ಬಂದರಿನಿಂದ ಹೊರಡ್ತಾವೆ, ಅವುಗಳ ಮುಂದಿನ ಗುರಿ ಏನು ಅನ್ನೋದನ್ನು ಸುಲಭವಾಗಿ ಲೆಕ್ಕಾಚಾರ ಮಾಡಬಹುದು. ಇಂತಹ ಬಹುದೊಡ್ಡ ಅಪಾಯವನ್ನು ಮನಗಂಡ ಭಾರತ ತನ್ನ ಅತ್ಯಮೂಲ್ಯವಾದ ಪರಮಾಣು ಜಲಂತರ್ಗಾಮಿಗಳಿಗಾಗಿ ಬೆಟ್ಟದೊಳಗಿನ ಗುಹೆಯಂತ ನೆಲೆಯನ್ನು ನಿರ್ಮಿಸುವುದಕ್ಕಾಗಿ ತೀರ್ಮಾನಿಸಿತು. ಹಾಗೂ ಅದುವೇ ಈ INS ವರ್ಷ. ಗೆಳೆಯರೆ, ಇದು ಕೇವಲ ಜಲಂತರ್ಗಾಮಿಗಳನ್ನು ನಿಲ್ಲಿಸುವ ಪಾರ್ಕಿಂಗ್ ಜಾಗವಲ್ಲ, ಬದಲಾಗಿ ಭಾರತದ ಪರಮಾಣು ಶಕ್ತಿಯನ್ನು ಸದಾ ಜಾಗೃತವಾಗಿಡುವ ಅಜೇಯ ಭೂಗತ ಕೋಟೆ. ಆಂಧ್ರ ಪ್ರದೇಶದ ಕರಾವಳಿ ತೀರದ ವಿಶಾಖಪಟ್ಟಣಂ ಸಮೀಪದ ರಂಬೆಲ್ಲಿ ಬಳಿ ತಲೆ ಎತ್ತುತ್ತಿರುವ ಈ INS ವರ್ಷ ತಂತ್ರಜ್ಞಾನ ಮತ್ತು ಇಂಜಿನಿಯರಿಂಗ್ನ ಒಂದು ಅದ್ಭುತ. ಭಾರತೀಯ ವಿಜ್ಞಾನಿಗಳು ಹಾಗೂ ಇಂಜಿನಿಯರ್ಗಳು ಕಳೆದ ಹಲವು ದಶಕಗಳಿಂದ ಈ ಯೋಜನೆಗಾಗಿ ಹಗಲಿರುಳು ಶ್ರಮಿಸುತ್ತಿದ್ದಾರೆ. ಹಾಗೂ ಈ ನೌಕಾನೆಲೆಯನ್ನು ಎಷ್ಟು ರಹಸ್ಯವಾಗಿ ಡಿಸೈನ್ ಮಾಡಲಾಗಿದೆ ಅಂದರೆ, ಯಾವುದೇ ದೇಶದ ಅತ್ಯಾಧುನಿಕ ಉಪಗ್ರಹ ಮೇಲಿನಿಂದ ಚಿತ್ರಗಳನ್ನು ತೆಗೆದರೂ ಅದಕ್ಕೆ ಕೇವಲ ಸಾಮಾನ್ಯ ಬೆಟ್ಟಗಳು ಮತ್ತು ಅರಣ್ಯ ಪ್ರದೇಶವಷ್ಟೇ ಕಾಣಿಸ್ತದೆ. ಆದರೆ ಆ ಬೆಟ್ಟದ 100 ಅಡಿ ಆಳದಲ್ಲಿ ಕಠಿಣವಾದ ಗ್ರಾನೈಟ್ ಬಂಡೆಗಳನ್ನು ಕೊರೆದು ಬೃಹತ್ ಸುರಂಗಗಳನ್ನು ನಿರ್ಮಿಸಲಾಗಿದೆ. ಹಾಗೂ ಈ ಸುರಂಗಗಳು ನೇರವಾಗಿ ಸಮುದ್ರದ ನೀರಿಗೆ ಸಂಪರ್ಕವನ್ನು ಹೊಂದಿವೆ. ಹಾಗಾದರೆ ಇದರ ಅರ್ಥವೇನು ಅನ್ನೋದು ನಿಮ್ಗೆ ಗೊತ್ತಾ? ಭಾರತದ ಪರಮಾಣು ಜಲಂತರ್ಗಾಮಿಗಳು ಸಮುದ್ರದ ಆಳದಿಂದಲೇ ನೇರವಾಗಿ ಬೆಟ್ಟದೊಳಗಿನ ಸುರಂಗದೊಳಗೆ ಪ್ರವೇಶಿಸುತ್ತವೆ. ಒಮ್ಮೆ ಜಲಂತರ್ಗಾಮಿ ಬೆಟ್ಟದೊಳಗೆ ಹೋದರೆ ಅದು ಎಲ್ಲಿದೆ, ಏನಾಗ್ತಾ ಇದೆ, ಎಲ್ಲಿಗೆ ಹೊರಟಿದೆ ಅನ್ನೋದು ಇಡೀ ಪ್ರಪಂಚಕ್ಕೆ ಕತ್ತಲೆಯಾಗಿಯೇ ಉಳಿಯುತ್ತದೆ. ಹಾಗೂ ಇದುವೇ ನೌಕಾನೆಲೆಯ ಅತಿ ದೊಡ್ಡ ಶಕ್ತಿ. ಯುದ್ಧದ ಸಮಯದಲ್ಲಿ ನಮ್ಮ ಜಲಂತರ್ಗಾಮಿಗಳು ನೀರಿನ ಮೇಲ್ಮೈಗೆ ಬರದೆ, ಯಾರಿಗೂ ಸುಳಿವು ನೀಡದೆ ನೇರವಾಗಿ ಕಾರ್ಯಾಚರಣೆಗೆ ತೆರಳಬಹುದು. ಹಾಗೂ ಇದನ್ನೇ ರಕ್ಷಣಾ ತಜ್ಞರು ಸೈಲೆಂಟ್ ಡಿಪ್ಲಾಯ್ಮೆಂಟ್ ಅಂತ ಕರೀತಾರೆ. ಆಧುನಿಕ ನೌಕಾಪಡೆಗೆ ಇದಕ್ಕಿಂತ ದೊಡ್ಡ ಬ್ರಹ್ಮಾಸ್ತ್ರ ಬೇರೊಂದಿಲ್ಲ. ಗೆಳೆಯರೆ, ಭಾರತವು ಈಗಾಗಲೇ ಮುಂಬೈ, ವಿಶಾಖಪಟ್ಟಣಂ ಮತ್ತು ಕಾರವಾರದಂಥ ಬೃಹತ್ ನೌಕಾನೆಲೆಗಳನ್ನು ಹೊಂದಿದೆ. ಉದಾಹರಣೆಗೆ ಕಾರವಾರದ INS ಕದಂಬ ಏಷ್ಯಾದ ಅತಿ ದೊಡ್ಡ ನೌಕಾನೆಲೆಗಳಲ್ಲಿ ಒಂದಾಗಿದೆ. ಆದರೆ ಇವೆಲ್ಲವೂ ಮೇಲ್ಮೈಗಳ ನೆಲೆಗಳು, ಅಂದರೆ ಸರ್ಫೇಸ್ ಬೇಸ್ಗಳು. ಯುದ್ಧದ ಸಮಯದಲ್ಲಿ ಇವುಗಳ ಮೇಲೆ ಶತ್ರುಗಳು ಕ್ಷಿಪಣಿ ದಾಳಿ ಮಾಡುವುದು ಸುಲಭ. ಆದರೆ ಪ್ರಾಜೆಕ್ಟ್ ವರ್ಷ ಇವೆಲ್ಲಕ್ಕಿಂತ ಭಿನ್ನ. 100 ಮೀಟರ್ ಆಳದಲ್ಲಿ ಸಮುದ್ರದ ನೀರಿನ ಒತ್ತಡವನ್ನು ತಡೆದುಕೊಳ್ಳುವಂತೆ ಬೃಹತ್ ಸಬ್ಮರೀನ್ ಪೆನ್ಗಳನ್ನು ನಿರ್ಮಿಸುವುದು ಅಸಾಧಾರಣ ಸಾಧನೆ. ಜಲಂತರ್ಗಾಮಿಗಳಿಗೆ ಬೇಕಾದ ಪರಮಾಣು ಇಂಧನ, ಶಸ್ತ್ರಾಸ್ತ್ರಗಳು, ನಿರ್ವಹಣಾ ಘಟಕಗಳು ಮತ್ತು ಸಿಬ್ಬಂದಿಯ ವಸತಿ ಎಲ್ಲವೂ ಈ ಬೆಟ್ಟದೊಳಗೆ ಇರ್ತದೆ. ಹೊರಗಿನ ಪ್ರಪಂಚಕ್ಕೆ ಯಾವುದೇ ಸುಳಿವು ಸಿಗದಂತೆ ಒಳಗೆ ಒಂದು ಪುಟ್ಟ ರಹಸ್ಯ ನಗರವೇ ತಲೆ ಎತ್ತಿದೆ. ಗೆಳೆಯರೆ, INS ವರ್ಷ ಕೇವಲ ಸಾಮಾನ್ಯ ಡೀಸೆಲ್ ಜಲಂತರ್ಗಾಮಿಗಳಿಗಾಗಿ ನಿರ್ಮಿಸಿದ ನೆಲೆಯಲ್ಲ, ಇದು ಭಾರತದ ಅರಿಹಂತ ದರ್ಜೆಯ ಪರಮಾಣು ಜಲಂತರ್ಗಾಮಿಗಳ ತವರೂರಾಗಲಿದೆ.
ಆಗ ನೋಡಿದರೆ ಅರಿಯಂತ ದರ್ಜೆಯ ಜಲಂತರ್ಗಾಮಿಗಳು ಯಾವುದೇ ಸಾಮಾನ್ಯ ನೌಕೆಗಳಲ್ಲ. ಇವುಗಳು ಪರಮಾಣು ಬಾಂಬ್ ಸಿಡಿತಲೆಗಳನ್ನು ಹೊತ್ತೊಯ್ಯುವ ದೈತ್ಯಾಕಾರದ ಸಮುದ್ರ ರಾಕ್ಷಸರು. ಇವುಗಳಲ್ಲಿ ಅಳವಡಿಸಲಾಗುವ K4 ಬ್ಯಾಲಿಸ್ಟಿಕ್ ಕ್ಷಿಪಣಿಗಳು ಸುಮಾರು 3500 ಕಿಲೋಮೀಟರ್ ದೂರದ ಗುರಿಯನ್ನು ಅತ್ಯಂತ ನಿಖರವಾಗಿ ಭೇದಿಸುವ ಸಾಮರ್ಥ್ಯವನ್ನು ಹೊಂದಿವೆ. ಅಂದರೆ ಬಂಗಾಳಕೊಲ್ಲಿಯ ಆಳದಲ್ಲಿ ನಿಂತ್ಕೊಂಡೆ ಶತ್ರು ದೇಶದ ಪ್ರಮುಖ ನಗರಗಳನ್ನು ಧ್ವಂಸ ಮಾಡುವ ತಾಕತ್ತು ಇವುಗಳಿಗಿದೆ. ಭವಿಷ್ಯದಲ್ಲಿ ಇದಕ್ಕಿಂತಲೂ ಹೆಚ್ಚು ದೂರ ಸಾಗಬಲ್ಲ ಸುಮಾರು 5000 ಕಿಲೋಮೀಟರ್ಗೂ ಅಧಿಕ ವ್ಯಾಪ್ತಿಯ K5 ಕ್ಷಿಪಣಿಗಳು ಈ ಜಲಂತರ್ಗಾಮಿಗಳಿಗೆ ಸೇರ್ಪಡೆಯಾಗಲಿವೆ. ಸೊ ಇಂಥ ಪ್ರಬಲ ಬ್ರಹ್ಮಾಸ್ತ್ರಗಳನ್ನು ಹೊತ್ತ ಜಲಂತರ್ಗಾಮಿಗಳಿಗೆ ತೆರೆದ ಬಂದರಿನಲ್ಲಿ ಭದ್ರತೆ ಒದಗಿಸುವುದು ಕಷ್ಟ. ಆದ್ದರಿಂದಲೇ ಭವಿಷ್ಯದ ಬಹುದೊಡ್ಡ ಪರಮಾಣು ಜಲಂತರ್ಗಾಮಿಗಳ ಗಾತ್ರವನ್ನು ದೃಷ್ಟಿಯಲ್ಲಿಟ್ಟುಕೊಂಡೇ INS ವರ್ಷದ ಸುರಂಗಗಳನ್ನು ಅತ್ಯಂತ ಬೃಹದಾಕಾರವಾಗಿ ವಿನ್ಯಾಸಗೊಳಿಸಲಾಗಿದೆ. ಹಾಗೆಯೇ ಇಲ್ಲಿ ನಿಮ್ಗೆಲ್ರಿಗೂ ಒಂದು ಪ್ರಶ್ನೆ ಕಾಡಬಹುದು, ಅಲ್ಲ ಸಾವಿರಾರು ಕೋಟಿ ರೂಪಾಯಿ ಖರ್ಚು ಮಾಡಿ ನಿರ್ಮಿಸುತ್ತಿರುವ ಈ ನೌಕಾನೆಲೆಯಿಂದ ಭಾರತಕ್ಕೆ ಆಗುವ ಅತಿ ದೊಡ್ಡ ಲಾಭವೇನು? ಗೆಳೆಯರೆ, ಇದರ ಉತ್ತರವೇ ಸೆಕೆಂಡ್ ಸ್ಟ್ರೈಕ್ ಕ್ಯಾಪಬಿಲಿಟಿ ಅಥವಾ ದ್ವಿತೀಯ ದಾಳಿಯ ಸಾಮರ್ಥ್ಯ. ಜಾಗತಿಕ ಪರಮಾಣು ಯುದ್ಧದ ಸಿದ್ಧಾಂತದಲ್ಲಿ ಒಂದು ಮಾತಿದೆ, ಶತ್ರು ದೇಶವು ನಿಮ್ಮ ಮೇಲೆ ಮೊದಲು ಅಣ್ವಸ್ತ್ರ ದಾಳಿ ಮಾಡಿ ನಿಮ್ಮ ವಾಯುನೆಲೆ ಮತ್ತು ಭೂಸೇನಾ ನೆಲೆಗಳನ್ನು ನಾಶ ಮಾಡಬಹುದು. ಆದರೆ ಸಮುದ್ರದ ಆಗಾಧ ಆಳದಲ್ಲಿ ಅಡಗಿರುವ ನಿಮ್ಮ ಪರಮಾಣು ಜಲಂತರ್ಗಾಮಿಗಳನ್ನು ಹುಡುಕಿ ನಾಶ ಮಾಡುವುದು ಅಸಾಧ್ಯ. ಗೆಳೆಯರೆ, ಒಮ್ಮೆ ಶತ್ರು ದಾಳಿ ಮಾಡಿದರೆ ಸಮುದ್ರದ ಆಳದಿಂದಲೇ ನಮ್ಮ ಜಲಂತರ್ಗಾಮಿಗಳು ಉಗ್ರವಾದ ಪ್ರತಿದಾಳಿ ನಡೆಸಿ ಶತ್ರು ದೇಶವನ್ನು ಜಾಗತಿಕ ನಕ್ಷೆಯಿಂದಲೇ ಅಳಿಸಿ ಹಾಕಬಲ್ಲವು. ಹಾಗೂ ಇದನ್ನೇ ಸೆಕೆಂಡ್ ಸ್ಟ್ರೈಕ್ ಅಂತ ಹೇಳಲಾಗ್ತದೆ. ಯಾವುದೇ ದೇಶಕ್ಕೆ ಈ ಸಾಮರ್ಥ್ಯವಿದ್ರೆ ಶತ್ರು ದೇಶವು ಆ ದೇಶದ ಮೇಲೆ ಮೊದಲ ದಾಳಿ ಮಾಡಲು 100 ಬಾರಿ ಯೋಚಿಸುತ್ತದೆ. INS ವರ್ಷ ಭಾರತದ ಈ ದ್ವಿತೀಯ ದಾಳಿಯ ಸಾಮರ್ಥ್ಯದ ಅತಿ ದೊಡ್ಡ ಬೆನ್ನೆಲುಬಾಗಿದೆ. ಸೊ ಶತ್ರುವಿಗೆ ನಮ್ಮ ಜಲಂತರ್ಗಾಮಿಗಳು ಎಲ್ಲಿವೆ ಅನ್ನೋದೇ ತಿಳಿದಿದ್ದಾಗ ಯುದ್ಧ ಆರಂಭವಾಗುವ ಮೊದಲವೇ ಶತ್ರುವಿನ ಅರ್ಧ ಮಾನಸಿಕ ಬಲ ಕುಗ್ಗಿದಂತೆ ಲೆಕ್ಕ. ಇವತ್ತಿಗೆ ಚೀನಾ ತನ್ನ ಬೃಹತ್ ನೌಕಾಪಡೆಯ ಮೂಲಕ ಹಿಂದೂ ಮಹಾಸಾಗರದಲ್ಲಿ ತನ್ನ ಏಕಸ್ವಾಮ್ಯವನ್ನು ಸ್ಥಾಪಿಸುವುದಕ್ಕಾಗಿ ಹವಣಿಸುತ್ತಿದೆ. ಹಾಗೂ ಈ ಚೀನಾದ ಜಲಂತರ್ಗಾಮಿಗಳು ಆಗಾಗ ನಮ್ಮ ಸಾಗರ ಪ್ರದೇಶದಲ್ಲಿ ಕಾಣಿಸಿಕೊಳ್ತಾ ಇವೆ. ಚೀನಾ ಸ್ಟ್ರಿಂಗ್ ಆಫ್ ಪರ್ಲ್ಸ್ ತಂತ್ರದ ಮೂಲಕ ಮಯನ್ಮಾರ್, ಶ್ರೀಲಂಕಾ ಮತ್ತು ಪಾಕಿಸ್ತಾನದ ಬಂದರುಗಳಲ್ಲಿ ತನ್ನ ಸೇನಾ ಪ್ರಭಾವ ಬೆಳೆಸ್ತಾ ಇದೆ. ಇದಷ್ಟೇ ಅಲ್ಲದೆ ಸಮುದ್ರದ ತಾಪಮಾನ, ನೀರಿನ ಲವಣಾಂಶ ಮತ್ತು ಆಳವನ್ನು ಅಳೆಯುವ ವೈಜ್ಞಾನಿಕ ಸಂಶೋಧನೆಯ ನೆಪದಲ್ಲಿ ತನ್ನ ಅತ್ಯಾಧುನಿಕ ಗೂಢಾಚಾರಿ ಹಡಗುಗಳನ್ನು ಬಂಗಾಳಕೊಲ್ಲಿ ಮತ್ತು ಹಿಂದೂ ಮಹಾಸಾಗರಕ್ಕೆ ನಿರಂತರವಾಗಿ ಕಳಿಸ್ತಾ ಇದೆ. ಚೀನಾದ ಈ ಎಲ್ಲ ಕುತಂತ್ರಗಳ ಹಿಂದಿರುವ ಪ್ರಮುಖ ಉದ್ದೇಶ ಒಂದೇ, ಅದುವೇ ಭಾರತೀಯ ನೌಕಾಪಡೆಯ ಜಲಂತರ್ಗಾಮಿಗಳು ಯಾವ ಮಾರ್ಗದಲ್ಲಿ ಚಲಿಸುತ್ತಿವೆ, ಅವುಗಳ ಶಬ್ದದ ತರಂಗಗಳು ಹೇಗಿವೆ ಅನ್ನೋದನ್ನು ದಾಖಲಿಸಿಕೊಳ್ಳುವುದು. ಆದರೆ INS ವರ್ಷ ಸಂಪೂರ್ಣವಾಗಿ ಕಾರ್ಯಾಚರಣೆ ಆರಂಭಿಸಿದ ಬಳಿಕ ಚೀನಾದ ಈ ಕೋಟ್ಯಾಂತರ ಡಾಲರ್ ಮೌಲ್ಯದ ಗೂಢಾಚಾರ್ಯಗಳು ಅಕ್ಷರಶಃ ಮಣ್ಣು ಪಾಲಾಗಲಿವೆ. ಹಾಗೂ ಇನ್ನು ನಮ್ಮ ಜಲಂತರ್ಗಾಮಿಗಳು ಯಾವಾಗ ನೌಕಾನೆಲೆಯಿಂದ ಹೊರಬಂದವು, ಎಲ್ಲಿಗೆ ಹೋದವು ಅನ್ನೋ ಸಣ್ಣ ಸುಳಿವು ಈ ಚೀನಾಗೆ ಸಿಗೋದೇ ಇಲ್ಲ. ಎಷ್ಟು ದೊಡ್ಡ ನೌಕಾಪಡೆ ಇದ್ರೂ ಎದುರಾಳಿಯ ಅತ್ಯಂತ ಮಾರಕಾಸ್ತ್ರ ಕಣ್ಣಿಗೆ ಕಾಣದಿದ್ರೆ ಶತ್ರುವಿನ ಇಡೀ ಯುದ್ಧ ತಂತ್ರವೇ ವಿಫಲವಾಗ್ತದೆ. ಹಾಗೂ ಇದೇ ಕಾರಣಕ್ಕೆ ಬೀಜಿಂಗ್ನಲ್ಲಿ ಈಗ ನಡುಕು ಶುರುವಾಗಿದೆ. ಗೆಳೆಯರೆ, ಭೌಗೋಳಿಕವಾಗಿ INS ವರ್ಷದ ಸ್ಥಳ ಆಯ್ಕೆ ಅತ್ಯಂತ ನಿಖರ ಮತ್ತು ಚತುರತೆಯಿಂದ ಕೂಡಿದೆ. ಹಾಗೂ ಇದು ಬಂಗಾಳಕೊಲ್ಲಿಯ ಆಯಕಟ್ಟಿನ ಜಾಗದಲ್ಲಿದ್ದು ಜಾಗತಿಕ ವ್ಯಾಪಾರ ಮತ್ತು ತೈಲ ಸಾಗಾಣಿಕೆಗೆ ಅತ್ಯಂತ ಪ್ರಮುಖವಾದ ಮಲಕ್ಕ ಜಲಸಂಧಿ ಇಲ್ಲಿಂದ ನೇರವಾದ ವ್ಯಾಪ್ತಿಯಲ್ಲಿದೆ. ಚೀನಾದ 80% ಇಂಧನ ಪೂರೈಕೆ ಇದೇ ಮಲಕ್ಕ ಜಲಸಂಧಿಯ ಮೂಲಕ ಹಾದು ಹೋಗ್ತದೆ. ಹಾಗೂ ಈಗ ಯುದ್ಧದ ಸಮಯದಲ್ಲಿ ಚೀನಾಗೆ ಹೋಗುವ ತೈಲ ಹಡಗುಗಳನ್ನು ಮಲಕ್ಕ ಜಲಸಂಧಿಯಲ್ಲಿ ತಡೆಯುವ ಶಕ್ತಿ ಈಗ ಭಾರತಕ್ಕಿದೆ. INS ವರ್ಷದಿಂದ ಹೊರಡುವ ನಮ್ಮ ಪರಮಾಣು ಜಲಂತರ್ಗಾಮಿಗಳು ಬಹಳ ವೇಗವಾಗಿ ಮಲಕ್ಕ ಜಲಸಂಧಿ ಮತ್ತು ಹಿಂದೂ ಮಹಾಸಾಗರದ ಆಯಕಟ್ಟಿನ ಪ್ರದೇಶಗಳನ್ನು ತಲುಪಬಲ್ಲವು. ಅಂದರೆ ಕೇವಲ ರಕ್ಷಣೆ ದೃಷ್ಟಿಯಿಂದಷ್ಟೇ ಅಲ್ಲದೆ ಶತ್ರುವಿನ ಮೇಲೆ ಆಕ್ರಮಣಕಾರಿ ಒತ್ತಡ ಹೀರುವುದಕ್ಕಾಗಿ ಹಾಗೂ ಚೀನಾದ ಆರ್ಥಿಕತೆಯ ಕುತ್ತಿಗೆ ಹಿಸುಕುವುದಕ್ಕಾಗಿ ಈ ನೌಕಾನೆಲೆ ಪ್ರಮುಖ ಪಾತ್ರ ವಹಿಸುತ್ತದೆ. ಹಾಗೂ ಇದು ಕೇವಲ ಒಂದು ನೌಕಾನೆಲೆಯಲ್ಲ, ಮುಂಬರುವ ಹಲವು ದಶಕಗಳ ಕಾಲ ಏಷ್ಯಾ ಖಂಡದ ಭೌಗೋಳಿಕ ನೌಕಾ ರಾಜಕಾರಣದ ಕೇಂದ್ರ ಬಿಂದುವಾಗಲಿದೆ. ಗೆಳೆಯರೆ, ಮುಂದಿನ ದಿನಗಳಲ್ಲಿ ಭಾರತೀಯ ನೌಕಾಪಡೆಗೆ ಮತ್ತಷ್ಟು ಆಧುನಿಕ SSBN ಹಾಗೂ SSN ಅಂದರೆ ಪರಮಾಣು ಚಾಲಿತ ದಾಳಿಕೋರ ಜಲಂತರ್ಗಾಮಿಗಳು ಸೇರ್ಪಡೆಯಾಗಲಿವೆ. ಹಾಗೂ ಈ ಭವಿಷ್ಯದ ಬೃಹತ್ ನೌಕೆಗಳನ್ನು ನಿಭಾಯಿಸಲು ತಕ್ಕಂತೆ ಪ್ರಾಜೆಕ್ಟ್ ವರ್ಷವನ್ನು ಅತ್ಯಂತ ವಿಸ್ತಾರವಾಗಿ ವಿನ್ಯಾಸಗೊಳಿಸಲಾಗಿದೆ. ಹಾಗೂ ಇದು ಕೇವಲ ಇಂದಿನ ಅಗತ್ಯವಲ್ಲ, ಬದಲಾಗಿ ಭಾರತದ ಮುಂದಿನ 50 ವರ್ಷಗಳ ಭದ್ರತೆಯ ಅಡಿಪಾಯ. ಗೆಳೆಯರೆ, ಇಂತಹ ಬೃಹತ್ ಭೂಗತ ನೆಲೆಯನ್ನು ನಿರ್ಮಿಸುವುದು ಸುಲಭದ ಮಾತಲ್ಲ. ಕಲ್ಲಿನ ಬೆಟ್ಟಗಳನ್ನು ಕೊರೆದು ಸಮುದ್ರದ ಉಪ್ಪು ನೀರು ಮತ್ತು ಒತ್ತಡವನ್ನು ತಡೆದುಕೊಳ್ಳುವಂತೆ ಇಂಜಿನಿಯರಿಂಗ್ ಮಾಡುವುದು ಮಾನವನ ಮಿತಿಯನ್ನು ಪರೀಕ್ಷಿಸುವ ಸಾಹಸ. ಹಾಗೂ ಈ ನಿಟ್ಟಿನಲ್ಲಿ ನಮ್ಮ ಭಾರತೀಯ ವಿಜ್ಞಾನಿಗಳು, ಇಂಜಿನಿಯರ್ಗಳು ಮತ್ತು ಕಾರ್ಮಿಕರ ದಶಕಗಳ ಶ್ರಮ ನಿಜಕ್ಕೂ ಪ್ರತಿಯೊಬ್ಬ ಭಾರತೀಯನು ಹೆಮ್ಮೆ ಪಡುವಂತಹದ್ದು.
ಗೆಳೆಯರೆ, ಇವತ್ತಿಗೆ ಈ ಅಮೆರಿಕ, ರಷ್ಯಾ ಮತ್ತು ಚೀನಾ ಅಷ್ಟೇ ಇಂತಹ ಅತ್ಯಾಧುನಿಕ ಮತ್ತು ಸುರಕ್ಷಿತ ಭೂಗತ ನೌಕಾನೆಲೆಗಳನ್ನು ಹೊಂದಿವೆ. ಉದಾಹರಣೆಗೆ ಚೀನಾದ ಹೈನಾನ್ ದ್ವೀಪದಲ್ಲಿರುವ ಯೂಲಿನ್ ನೌಕಾನೆಲೆ. ಸೊ ಈಗ ಭಾರತ ಕೂಡ ಈ ಜಾಗತಿಕ ಎಲೈಟ್ ರಾಷ್ಟ್ರಗಳ ಸಾಲಿಗೆ ಹೆಮ್ಮೆಯಿಂದ ಸೇರುತ್ತಿದೆ. ಹಾಗೂ ಇದು ಕೇವಲ ಮಿಲಿಟರಿ ಶಕ್ತಿಯ ಪ್ರದರ್ಶನವಲ್ಲ, ಬದಲಾಗಿ ಜಾಗತಿಕ ವೇದಿಕೆಯಲ್ಲಿ ಭಾರತದ ಬದಲಾಗುತ್ತಿರುವ ಬಲಿಷ್ಠ ನಿಲುವಿನ ಪ್ರತೀಕ. ನಾವು ಕೇವಲ ಶತ್ರುವಿನ ದಾಳಿಗೆ ಪ್ರತಿಕ್ರಿಯೆ ನೀಡುವ ರಾಷ್ಟ್ರವಾಗಿ ಉಳಿದಿಲ್ಲ, ಬದಲಾಗಿ ಆಟದ ನಿಯಮಗಳನ್ನು ನಾವೇ ರೂಪಿಸುವ ಹಂತಕ್ಕೆ ಬೆಳೆದಿದ್ದೇವೆ. ಗೆಳೆಯರೆ, ಯುದ್ಧದ ಕಲೆ ಅಂದರೆ ಕೇವಲ ಶಸ್ತ್ರಾಸ್ತ್ರಗಳ ಪ್ರದರ್ಶನವಲ್ಲ, ಬದಲಾಗಿ ಶತ್ರುವನ್ನ ಸದಾ ಗೊಂದಲದಲ್ಲಿ ಮತ್ತು ಅನಿಶ್ಚಿತತೆಯಲ್ಲಿ ಇಡುವುದು. ಶತ್ರುವಿಗೆ ನಿಮ್ಮ ಶಕ್ತಿಯ ಅರಿವಿದ್ರೆ ಅವನು ಎಚ್ಚರದಿಂದಿರ್ತಾನೆ, ಆದರೆ ನಿಮ್ಮ ಶಕ್ತಿ ಎಷ್ಟಿದೆ, ಅದು ಎಲ್ಲಿಂದ ಬಂದು ದಾಳಿ ಮಾಡ್ತದೆ ಅಂತ ತಿಳಿಯದಿದ್ದಾಗ ಆ ಅನಿಶ್ಚಿತತೆಯೇ ಶತ್ರುವಿನ ಅತಿ ದೊಡ್ಡ ಸೋಲಿಗೆ ಕಾರಣವಾಗ್ತದೆ. ಹಾಗೂ INS ವರ್ಷ ಭಾರತದ ಅದೇ ಸೈಲೆಂಟ್ ಮತ್ತು ಡೆಡ್ಲಿ ಅಸ್ತ್ರ. ಸಮುದ್ರದ ಅಲೆಗಳ ಅಬ್ಬರದ ನಡುವೆ ಬೆಟ್ಟದ ಕತ್ತಲೆಯಲ್ಲಿ ಸಜ್ಜಾಗುತ್ತಿರೋ ಈ ನೌಕಾನೆಲೆ ಭವಿಷ್ಯದ ಭಾರತದ ಅಜೇಯ ಕವಚ. ಇದು ಕೇವಲ ಕಲ್ಲು, ಮಣ್ಣು ಮತ್ತು ಉಕ್ಕಿನಿಂದ ಕಟ್ಟಿದ ಕೇವಲ ಒಂದು ಕಟ್ಟಡವಲ್ಲ, ಇದು 140 ಕೋಟಿ ಭಾರತೀಯರ ಸುರಕ್ಷತೆಯ ಅಚಲ ಭರವಸೆ. ಮುಂದೊಂದು ದಿನ ಈ ಭೂಗತ ಸುರಂಗದಿಂದ ಭಾರತದ ಪರಮಾಣು ಜಲಂತರ್ಗಾಮಿಗಳು ಸಮುದ್ರ ದಾಳಕ್ಕೆ ಇಳಿದಾಗ ಕೇವಲ ಬಂಗಾಳ ಕೊಲ್ಲಿಯ ನೀರು ಮಾತ್ರವಲ್ಲ, ಇಡೀ ವಿಶ್ವದ ಭೌಗೋಳಿಕ ರಾಜಕೀಯ ಸಮೀಕರಣವೇ ಶಾಶ್ವತವಾಗಿ ಬದಲಾಗಲಿದೆ. ಗೆಳೆಯರೆ, ಶತ್ರುಗಳ ಕಣ್ತಪ್ಪಿಸಿ ಭಾರತದ ಭದ್ರತೆಗಾಗಿ ಹಗಲಿರುಳು ಶ್ರಮಿಸುತ್ತಿರುವ ನಮ್ಮ ವಿಜ್ಞಾನಿಗಳು, ಇಂಜಿನಿಯರ್ಗಳು ಹಾಗೂ ನೌಕಾಪಡೆ ಯೋಧರ ಈ ಸಾಧನೆ ನಿಮಗೆ ಹೆಮ್ಮೆ ತಂದಿದ್ರೆ ದಯವಿಟ್ಟು ಕಾಮೆಂಟ್ ಬಾಕ್ಸ್ನಲ್ಲಿ ಜೈನ್ ಅಂತ ಬರೆಯೋದನ್ನು ಮರೆಯದಿರಿ. ಭಾರತದ ರಕ್ಷಣಾ ವಲಯದ ಇಂತಹ ಅದ್ಭುತ ಮತ್ತು ರೋಚಕ ಮಾಹಿತಿಗಾಗಿ ನಮ್ಮ ಚಾನೆಲನ್ನು ಸಬ್ಸ್ಕ್ರೈಬ್ ಮಾಡಿ, ಈ ವಿಡಿಯೋನ ಲೈಕ್ ಮಾಡಿ ಮತ್ತು ನಿಮ್ಮ ಸ್ನೇಹಿತರೊಂದಿಗೆ ಶೇರ್ ಮಾಡಿ. ಯಾಕಂದರೆ ಗೆಳೆಯರೆ, ದೇಶದ ಹೆಮ್ಮೆಯ ಕಥೆಗಳನ್ನು ಪ್ರತಿಯೊಬ್ಬ ಕನ್ನಡಿಗನಿಗೂ ತಲುಪಿಸೋಣ. ಸೊ ಸಿಗೋಣ ಮುಂದಿನ ಮತ್ತೊಂದು ಇಂಟ್ರೆಸ್ಟಿಂಗ್ ಮಾಹಿತಿಯೊಂದಿಗೆ. ವಂದೇ ಮಾತರಂ. ಭಾರತ್ ಮಾತಾ ಕಿ ಜೈ.